ಪಿರಿಯಾಪಟ್ಟಣದ ತಂಬಾಕು ನಿಗಮ ಮಂಡಳಿಯಲ್ಲಿ ಭಾರಿ ಅವ್ಯವಹಾರ ನಡೀತಾ ಇದೆ. ರೈತರಿಗೆ 100 ಬೆಲೆ ಕೊಡ್ತಿದ್ದಾರೆ. ಬೇರೆ ರಾಜ್ಯಗಳಲ್ಲಿ 300ರಿಂದ 350ಗಳಿಗೆ ಖರೀದಿ ಮಾಡ್ತಿದ್ದಾರೆ. ಮತ್ತು ತಂಬಾಕು ನಿಗಮ ಮಂಡಳಿಯಲ್ಲಿ 75 ರೂಪಾಯಿಗಳಿಗೆ ಬೀಜವನ್ನು ಕೊಡಬೇಕು. ಆದರೆ ನಿಗಮ ಮಂಡಳಿಯವರ ದುರಾಸೆಗೆ ರೈತರು ಖಾಸಗಿಯವರ ದಲ್ಲಾಳಿಗಳ ಕಡೆ ಬೀಜ ತೆಗೆದುಕೊಳ್ಬೇಕು. ದಲ್ಲಾಳಿಗಳು ಹೆಚ್ಚಿನ ದರವನ್ನು ರೈತರಿಂದ ವಸೂಲಿ ಮಾಡ್ತಿದ್ದಾರೆ. ಇದರಿಂದ ರೈತರಿಗೆ ಆರ್ಥಿಕ ಸಂಕಷ್ಟ ಮತ್ತು ಹೊರೆ ಹೆಚ್ಚಾಗ್ತಾ ಇದೆ. ತಕ್ಷಣವೇ ಸರ್ಕಾರವು ರೈತರ ನೆರವಿಗೆ ನಿಂತುಕೊಳ್ಬೇಕು ಹಾಗೂ ಸೂಕ್ತ ಬೆಲೆ ನಿಗದಿ ಪಡಿಸಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸೇನೆ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಹರಳಪುರ ಮಂಜೇಗೌಡರು, ಹಸಿರು ಸೇನೆಯ ರಾಜ್ಯ ಯುವ ಅಧ್ಯಕ್ಷರಾಗಿರುವ ಡಾಕ್ಟರ್ ವಿನೋದ್ ಕುಮಾರ್ ಗೌಡರವರು, ಗೌರವ ಅಧ್ಯಕ್ಷರಾದಂಥ ಸಂಪತ್ ಕುಮಾರ್, ಪಿರಿಯಾಪಟ್ಟಣದ ಅಧ್ಯಕ್ಷರಾದ ಅಜಿತ್ ಅವರು, ಚಿಕ್ಕಬಳ್ಳಾಪುರ ಅಧ್ಯಕ್ಷರಾದ ನರಸಿಂಹಮೂರ್ತಿಯವರು, ಉಪಾಧ್ಯಕ್ಷರಾದ ಡಾಕ್ಟರ್ ಸೋಮಶೇಖರ್ ಅವರು, ಮೈಸೂರು ಜಿಲ್ಲಾಧ್ಯಕ್ಷರಾದ ಕೃಷ್ಣೇಗೌಡರು, ಬೆಂಗಳೂರು ನಗರ ಅಧ್ಯಕ್ಷರಾದ ಅಂಜನಾಮೂರ್ತಿಯವರು ಮತ್ತು ಎಲ್ಲ ಮುಖಂಡರುಗಳು, ಗ್ರಾಮಸ್ಥರು, ರೈತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು. ನಾನು ಹೇಳೋದು ಯಾವ ರೈತ ಮಾಡ್ತಾನೆ ಅವ್ರ ಜೊತೆ ಯಾರು ಹಿಂಗಲ್ಲ ಆಯ್ತು, ನಮ್ಮ ಪ್ರಶ್ನೆ ಇಲ್ಲ. ನಮ್ಮ ಮೀಟಿಂಗ್ ಮುಖ್ಯ ಯಾವ ಹೆಂಗಾರ ನೋಡ್ರಿ. ನಾನು ಹೇಳ್ತೀನಿ ಸ್ವಲ್ಪ ಈಗ ರೈತ ನಮ್ಮ ರೈತ ಒಬ್ರು ಬರಕ್ಕಂತ ಲೆಟರ್ ಕೊಡ್ತೀವಿ. 1 ನಿಮಿಷ ಹೇಳ್ತೀನಿ. ನಮ್ಮ ಕಂಪ್ನಿಯಲ್ಲಿ ಇಲ್ಲಿ ವ್ಯಾಪಾರಕ್ಕೆ ಇಟ್ಕೊಂಡಿದ್ರೆ ದಲ್ಲಾಳಿ ಇಟ್ಕೊಂಡಿದ್ರು. ದಲ್ಲಾಳರನ್ನ ನಾವು ಯಾರು ತಪ್ಸಕ್ಕಾಗಲ್ಲ. ದಲ್ಲಾಳರಿಗೆ ಬೀಗ ಹಾಕ್ಬೇಕಂದ್ರೆ ಅದು ಆ ತಾಕತ್ ಯಾರಿಗೈತೆ? ರೈತಿಗಿದೆ. ಆದ್ರೆ ಅವ್ರು ಬಂದು ಮಾಡ್ತೀನಿ ಅಂದ್ರೆ ನಮ್ದು ಅಭ್ಯಂತರ ಇಲ್ಲ. ನಮ್ಮ ಡೇಟ್ ನಿಗದಿ, ಆ ಡೇಟಿಗೆ ಉತ್ತರ ಕೊಡ್ಬೇಕಲ್ರಿ. ಯಾಕಂದ್ರೆ ಇವ್ರು ಕಳ್ಳರನ್ನ ಕಾಯಕ್ಕಾಗಲ್ಲ. ಅದೇ ಒಂದು ಗುಂಪು ಆಗ್ಬಿಟ್ಟಿದೆ. ಯಾವ ಗುಂಪು? ಕಳ್ಳರನ್ನ ಬೆಳೆಸ್ತಾ ಇರೋದು ಯಾರು? ನಿಗಮ ಮಂಡಳಿ, ತಂಬಾಕು ಮಂಡಳಿ. ಅದೇ ಯಾವ್ದೋ ಮಂಡಳಿ, ನಿಗಮ ಮಂಡಳಿ. ಕಳ್ಳರ ಜೊತೆ ನಿಲ್ಸುವಂತ ಪ್ರಾಮಾಣಿಕ ಇತ್ತು ಅಂದ್ರೆ ನಿಮ್ ಕೈಲಿದೆ, ನೀವು ನಿಲ್ಸ್ಬೋದು. ಕಳ್ಳರಿಗೆ ಸಪೋರ್ಟ್ ಮಾಡ್ಕೊಂಡ್ರೆ ನಮ್ಗೆ ಹೇಳ್ಬಿಡ್ತೀವಿ, ಅಭ್ಯಂತರ ಇಲ್ಲ. ಅಲ್ಲ ನಮ್ಗೆ ಅಭ್ಯಂತರ ಇಲ್ಲ. ಹೇಳಿದ್ರೆ ನಿಮಗೋಸ್ಕರ ಹೋರಾಡಿ ಮಾರ್ಕೆಟಿನ ನಿಗದಿತ ಬೆಲೆ ಮಾಡೋದಕ್ಕೆ ನಿಲ್ಸಿದ್ದಾರೆ. ಇವ್ರಿಗೂ ಗುಲಾಮರಾಗ್ತೀರಿ. ಈ ಮಂಡಳಿಗೆ ಯಾವ ದಳ್ಳಾಳಿ ವ್ಯಾಪಾರ ಮಾಡ್ತಾರೆ ನಾವು ನೋಡೋಣ. ನೋಡ್ಬೋದೇನಪ್ಪ, ಎಲ್ಲ ಇರ್ತಾರೆ. ಈಗ ಹೇಳ್ತೀವಿ, ಇಲ್ಲಿ ತೀರ್ಮಾನ ಆದ್ಮೇಲೆ ಯಾವ ಒಳ್ಳೆಗೆ ಬರ್ಬೇಕು ನಾವೆಲ್ಲ ಕರೆ ಕೊಡಿ, ನಾವು ಬರ್ತೀವಿ. ರಾಜ್ಯದಲ್ಲಿ ಬರ್ತೀವಿ. ಅರ್ಥ ಆಯ್ತೇನಪ್ಪ? ಪಾಪ ರೈತರು ಗೊತ್ತಿಲ್ಲ. ಎಲ್ಲ ಇನ್ನು ಹಳ್ಳಿ ನುಗ್ಗಿ ಇನ್ನು ನಮ್ಮ ನಡೆ ಎಲ್ಲಿಗೆ ಇಲ್ಲಿಂದ ತಂಬಾಕು ಮಂಡಳಿಂದ ನಮ್ಮ ನಡೆ ಎಲ್ಲಿಗ್ರಪ್ಪ ಹಳ್ಳಿ ಕಡೆ ವಿಷಯ ಗೊತ್ತಾಗ್ಬೋದು. ನೋಡೋಣ ಅದು ಯಾವ ಮಟ್ಟಕ್ಕೆ ಆಟ ಆಡ್ತಾರೆ ಐಸಿ ಕಂಪ್ನಿ, ಅದೇನ್ ಮಾಡುತ್ತೆ ನಾವು ಒಂದ್ಸತಿ ನೋಡ್ಬಿಡೋಣ. ಹಾಕೋದಲ್ಲೇನ್ರಿ ಎಲ್ಲ ತಯಾರಾಗಬೇಕು. ಬೇರೆ ಇಲ್ಲ ಬೇಡ, ಆಯ್ತು, ಮುಗಿದೋಯ್ತು. ಆಯ್ತು ಕೊಡ್ರೆ ಓದಿ ಎಲ್ಲ ತರ್ತಾರೆ. ಎಲ್ಲ ಆಯ್ತು ಸಾಹೇಬ್ರೆ, ನಮ್ದು ಲೆಟರ್ ರೆಡಿ ಆಗ್ತಿದೆ, ಕೊಡ್ತಾರೆ. ಮತ್ತೆ ಇದೇ 10ನೇ ತಾರೀಕು ನಾವೊಂದು ನಿಗದಿತವಾಗಿ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿ ಎಲ್ಲ ಹರಾಜು ಏನು ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತಹ ಕಂಪನಿದಾರರನ್ನ ನಾವು ಯಾವ ದಿನ ಕರೆಸಬೇಕು ಅಂತ ಹೇಳ್ತೀವಿ ಅಂತ ಅಂದ್ಬಿಟ್ಟು ನಮ್ಮ RMO ಅವರು ಹೇಳಿದ್ರು. ಅದರ ಒಂದು ವಿಚಾರವಾಗಿ ಈಗ ನಮ್ಮ ರಾಜ್ಯಾಧ್ಯಕ್ಷರು ಅವರಿಗೆ ಲೆಟರ್ ಕೊಡ್ತಾ ಇದ್ದಾರೆ. ಏನಿವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇವತ್ತು ರೈತರು ಮೈಸೂರು ಜಿಲ್ಲೆ ಹಿರೇಪಟ್ಟಣ ಇರ್ಬೋದು, ಯಾವುದು ರಾಮನಾಥಪುರ ಇರ್ಬೋದು, ಹುಣಸೂರು ಇರ್ಬೋದು, ಅರಕಲಗೂಡು ಇರ್ಬೋದು, ಕೋಟೆ ಆಯ್ತು, ಎಲ್ಲ ಮೈಸೂರು ಜಿಲ್ಲೆ ಇರ್ಬೋದು, ಎಲ್ಲ ಇರ್ಬೋದು. ರೈತರು ಕಂಗಾಲಾಗಿ ಇವತ್ತು ಬೀದಿಗೆ ಬಂದು ವಿಷಯ ಕುಡಿಯೋ ಮಟ್ಟಕ್ಕೆ ಹೋಗಿದ್ದು. ಆಮೇಲೆ ಇವತ್ತು ಇಲ್ಲಿ ಬಂದ ಮೇಲೆ ಒಂದು ಹೊಸ ಕಾನೂನು ಗೊತ್ತಾಯ್ತು ನನಗೆ. ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ರೈತರಿಗೆ ದಂಡ ಹಾಕಿರೋದೆಲ್ಲರೂ ಉಂಟೇನಪ್ಪ? ರೈತರು ತಂಬಾಕು ಬೆಳೆನಿಲ್ಲ ಅಂದ್ರೂ ದಂಡವಂತ, ತರಲಿಲ್ಲ ಅಂದ್ರೂ ದಂಡವಂತ. ನಮ್ಮ ದುಡ್ಡನ್ನೇ ಮಡಿಕೊಂಡು ನಮಗೆ ಫೈನ್ ಹಾಕ್ತಾರೆ ಅಂದರೆ, ಜಾಸ್ತಿ ಬೆಳೆದ್ರು ದಂಡ, ಕಡಿಮೆ ಬೆಳೆದ್ರು ದಂಡ. ಇದ್ಯಾವ ಸರ್ವಾಧಿಕಾರ ಅಂದರೆ ಇದು? ಈ ಸರ್ವಾಧಿಕಾರ ನಿಲ್ಬೇಕು. ತಂಬಾಕು ಮಂಡಳಿಯರು ಹೇಳ್ತಾರೆ, ITC ಕಂಪ್ನಿನು ಎಲ್ಲ ಕೂತ್ಕೊಂಡು ಹೇಳ್ತಾನೆ, ನಾವು 1 ತಿಂಗಳು 2 ತಿಂಗಳು ತಂಬಾಕು ತಳಲ್ಲ, ಸ್ಟಾಪ್ ಮಾಡ್ರಿ ಅಂತ ಹೇಳ್ತಾನೆ.
ರೈತ ಅಷ್ಟೆಲ್ಲ ಬೆಳೆದು ಆ ಟೈಮಿಗೆ ಕಟಾವಿಗೆ ತಗೊಳ್ಳಿಲ್ಲ ಅಂದರೆ ಈಗಾಗಲೇ ಸಾಲದವ್ರು ಮನೆ ಬಾಗಿಲಿಗೆ ಬಂದಿದ್ದಾರೆ, ಮನೆ ಜಪ್ತಿ ಮಾಡ್ತಾರೆ, ಜಮೀನು ಜಪ್ತಿ ಮಾಡ್ತಾರೆ. ಇವತ್ತು ಯಾರು ಕಾರಣ? ಇವತ್ತು ITC ಕಂಪ್ನಿ ಮತ್ತು ನಮ್ಮ ತಂಬಾಕು ಬಳ್ಳಿ ಕಾರಣ ಆಗ್ಬೇಕಲ್ರಿ? ಇಲ್ಲ ಕಾರಣ ಆಗ್ಬೇಕಲ್ಲ? ಇವತ್ತು ಇಡೀ ರೈತರಿಗೆ ತಂಬಾಕು ಬೆಳೆಗಾರ ಏನು ಲಾಸ್ ಆಗಿದ್ದಾರೆ, ಏನು ಸಾಲ ತಗೊಂಡು ಇವತ್ತು ಮನೆ ಮಟ್ಟಿಗೆ ನೋಟಿಸ್ ಕಳಿಸಿದರೆ ಅದಕ್ಕೆ ITC ಕಂಪ್ನಿಯನ್ನು ತಂಬಾಕು ಬಳ್ಳಿ ನೇರ ಹೊಣೆಗಾರ ಆಗಬೇಕು. ಆ ತಿದ್ದುಪಡಿ ಇವತ್ತೇ ರದ್ದಾಗಬೇಕು. ರೈತರಿಗೆ ಕಟ್ಟಿರೋ ದುಡ್ಡಿಗೆ ಹಣ ಸಮೇತ, ಬಡ್ಡಿ ಸಮೇತ, ಸಕ್ಕರೆ ಬಡ್ಡಿ ಸಮೇತ ಇವರೇ ಕೊಟ್ಕೊಡ್ಬೇಕು. ಇವತ್ತು ದೊಡ್ಡ ಒಂದು ತೀರ್ಮಾನ ತಗೊಂಡಿದ್ದೀವಿ. ಇವತ್ತು ITC ಕಂಪ್ನಿಯನ್ನು ಯಾವನ ಕಂಪ್ನಿಯನ್ನು ಒಬ್ಬ 350 ಅಂತ, ಅದೇ ಸೊಪ್ಪು ಚೆನ್ನಾಗಿ ನನಗೆ 150 ರೂಪಾಯಿ ಇಡೀ ರೈತರಿಗೆ ಮೇಳ ಆಗ್ತಾವ್ರೆ ಅಂತ ITC ಕಂಪ್ನಿಗೆ ಯಾವನ್ರಿ ಸರ್ವೇಧಿಕಾರ ಕೊಟ್ರು? ಇವತ್ತು ಹೇಳ್ತಾ ಇದ್ದೀವಿ, ಯಾವುದೇ ಕಂಪ್ನಿ ಇರ್ಬೋದು, ಯಾವುದೋ ಮಂಡಳಿ ಇರ್ಬೋದು, ರೈತ ಮತ್ತೆ ಕಂಪ್ನಿಯವ್ರ ಜೊತೆ ಮಾತುಕತೆ ಒಪ್ಪಂದ ಆಗ್ಬೇಕು. ನಾವು ನಮ್ಮ ರೇಟ್ ಇಷ್ಟು ಕೊಟ್ಟರೆ ಬೆಳಿತೀವಿ, ಇಲ್ಲಾಂದ್ರೆ ಬೆಳೆಯಲ್ಲ ಅಲ್ವೇನ್ರಿ? ಫಸ್ಟ್ ಅವನಿಗೂ ನಮಗೂ ಒಪ್ಪಂದ ಆಗ್ಬೇಕು, ಆಮೇಲೆ ತಂಬಾಕು ಮಂಡಳಿಗೂ ನಮಗೂ ಒಪ್ಪಂದ ಆಗ್ಬೇಕು. 1 ಟನ್ 2 ಟನ್ 10 ಟನ್ ಬೆಳೆಯೋ ಜಾಗದಲ್ಲಿ 10 ಟನ್ ಬೆಳೆಯೋ ಜಾಗದಲ್ಲಿ ಇಲ್ಲ 1 ಲಕ್ಷ ಟನ್ ಬೆಳೆಯೋ ಜಾಗದಲ್ಲಿ 4 ಲಕ್ಷ 5 ಲಕ್ಷ ಬೆಳೆಯೋ ಅಂತ ಪರಿಸ್ಥಿತಿಗೆ ತಂದಿಟ್ಟು ಇವತ್ತು ಪರದಾಡುವಂತ ಪರಿಸ್ಥಿತಿ ಯಾಕೆ ಆಗ್ತದೆ? ಇದನ್ನ ನೀವು ಫೇಸ್ ಮಾಡ್ತಾ ಇದ್ರೆ, ಮಂಡಳಿಯವರು ಫೇಸ್ ಮಾಡ್ತಾವ್ರೆ, ರೈತರು ಫೇಸ್ ಮಾಡ್ತಾವ್ರೆ. ಅವನ ಬಗ್ಗೆ ಸೂಕ್ತವಾದ ಕ್ರಮ ಆಗಬೇಕಾದ್ರೆ ನೀವು ಇವತ್ತೇ ಮಂಡಳಿಯಿಂದ ನೀವು ಆಚೆ ಬರಬೇಕಾದ್ರೆ ತೀರ್ಮಾನ ತಗೊಂಡು ಅವನ ಮೇಲೆ FIR ಲೆಟರ್ ತರಬೇಕು. ನೀವು ನಿಮ್ಮ ಮಂಡಳಿಯ ಲೆಟರ್ ತಗೊಂಬಂದು ಪೊಲೀಸ್ ಅಧಿಕಾರಿಗಳಿಗೆ ಇವತ್ತು ರೈತರ ಸಮ್ಮುಖದಲ್ಲಿ ನೀವು ಕೊಡಬೇಕು. ನಾವು ಆ ರೈತರಿಗೆ ಕೊಡ್ತೀವಿ. ಮತ್ತೆ ನೀವೇನು ತೀರ್ಮಾನ ತಗೊಂಬರ್ತಿದ್ದೀವಿ, ಅದ ನಂತರ ನಾವು ರೈತರ ತೀರ್ಮಾನ ತಗೋತೀವಿ ಅಂತ ಹೇಳ್ತೀವಿ.